ಹಲೋ ಎವ್ರಿವನ್. ಕಲಾಂ ಬ್ಯಾಚಿನ ಹಿಸ್ಟ್ರಿ ಇದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಲಿಕ್ಕಿರೋದು ಕನ್ನಡ ನಾಡಿನ ಬಗ್ಗೆ, ಅದರಲ್ಲೂ ಗಂಗರು, ಕದಂಬರು ಅವರ ಕಾಲದ ಸಾಹಿತ್ಯ ಶ್ರೇಷ್ಠತೆ ಯಾವ ಥರ ಇತ್ತು ಅನ್ನೋದನ್ನು ನೋಡಲಿಕ್ಕಿದ್ದೇವೆ. ಇದು ಮುಖ್ಯವಾಗಿ KPSC, KASಗೆ ಹೆಲ್ಪ್ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಶಾತವಾಹನರ ನಂತರ ಕನ್ನಡದ ನೆಲದ ಅಸ್ಮಿತೆಯನ್ನು ಎತ್ತಿ ಹಿಡಿದವರು ಬನವಾಸಿಯ ಕದಂಬರು. ಅವರ ಕಾಲಘಟ್ಟ ನೋಡಿ ಕ್ರಿಸ್ತಶಕ 4ನೇ ಶತಮಾನದಿಂದ 10ನೇ ಶತಮಾನದವರೆಗೆ. ಬರೀ ಸಾಮ್ರಾಜ್ಯ ವಿಸ್ತರಣೆ ಮಾತ್ರ ಅಲ್ಲ, ಕದಂಬರ ಕಾಲದಲ್ಲಿ ಭಾಷೆಯ ವಿಕಾಸ, ಶಾಸನ, ಸಾಂಸ್ಕೃತಿಕ ನವೋದಯ, ಹೀಗೆ ತುಂಬ ವಿಚಾರಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಗಂಗರು ಮತ್ತು ಕದಂಬರ ಒಂದು ಆಳ್ವಿಕೆಯ ಆರಂಭಿಕ ಹಂತದಲ್ಲಿ ನೋಡಿ, ಪ್ರಾಕೃತ ಮತ್ತು ಸಂಸ್ಕೃತ ಇದೆರಡಕ್ಕೆ ರಾಜಾಶ್ರಯ ಸಿಗುತ್ತೆ. ಇದರ ಪ್ರಭಾವದಿಂದಾನೇ ಮುಂದೆ ನಮ್ಮ ಕನ್ನಡ ಒಂದು ಸಾಹಿತ್ಯದ ರೂಪದಲ್ಲಿ ವಿಕಾಸಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಕದಂಬ ರಾಜವಂಶದ ಸ್ಥಾಪಕ ಗೊತ್ತಿರಬಹುದು ನಿಮಗೆ, ಮಯೂರವರ್ಮ. ಅವರು ತಕ್ಷಶಿಲೆ, ಕಾಂಚಿಯ ಘಟಿಕಾ ಸ್ಥಾನಗಳಲ್ಲಿ ವೈದಿಕ ಮತ್ತು ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡಿದ ಪ್ರಬುದ್ಧವಾದಂಥ ರಾಜ. ಆಗಿನ ಕಾಲದ ಕದಂಬರ ಕಾಲದ ಶಾಸನಗಳನ್ನು, ಸಾಹಿತ್ಯವನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಅಲ್ಲಿ ಭಾಷೆ ಈ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಮತ್ತು ಸಂಸ್ಕೃತದಿಂದ ಕನ್ನಡಕ್ಕೆ ಹೇಗೆ ರೂಪಾಂತರ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಶಾತವಾಹನರ ಪ್ರಭಾವ ಇತ್ತು ಮೊದಲು, ಹಾಗಾಗಿ ಆ ಪ್ರಭಾವದಿಂದ ಮೊದಲಿನ ಆರಂಭಿಕ ಶಾಸನಗಳು ಕದಂಬರದ್ದು ಪ್ರಾಕೃತ ಭಾಷೆಯಲ್ಲಿತ್ತು. ಅದಾದಮೇಲೆ ನಿಧಾನವಾಗಿ ಕನ್ನಡ ಡೆವಲಪ್ ಆಗುತ್ತೆ. ಈಗ ಮಯೂರವರ್ಮನ ಚಂದ್ರವಳ್ಳಿಯ ಶಾಸನ, ಕಂಗವರ್ಮನ ಮಳವಳ್ಳಿ ಶಾಸನ, ಇದೆಲ್ಲ ಪ್ರಾಕೃತ ಭಾಷೆಯಲ್ಲಿದೆ. ಆ ಒಂದು ಶಾಸನಗಳಲ್ಲಿ ದಾನ ಧರ್ಮ, ಧಾರ್ಮಿಕ ಕ್ರಿಯೆಗಳ ಬಗ್ಗೆ, ಕೆರೆಗಳ ನಿರ್ಮಾಣದ ಇತಿಹಾಸವನ್ನು ದಾಖಲಿಸಿದ್ದಾರೆ. ಇನ್ನು ಕಾಕುತ್ಸ್ಥವರ್ಮ, ಕದಂಬರ ಶಕ್ತಿಶಾಲಿ ದೊರೆ ಕಾಕುತ್ಸ್ಥವರ್ಮನ ಕಾಲಕ್ಕೆ ಸಂಸ್ಕೃತ ಸಾಹಿತ್ಯ ಮುಖ್ಯವಾಗಿ ಎಲ್ಲ ಕಡೆ ಆಕ್ರಮಿಸ್ಕೊಂಡು ಬಿಡುತ್ತೆ. 450ರ ಜಗತ್ಪ್ರಸಿದ್ಧ ತಾಳಗುಂದ ಶಾಸನ, ಇದನ್ನು ಕವಿ ಕುಬ್ಜ ಅನ್ನುವರು ಸುಂದರವಾದ ಸಂಸ್ಕೃತ ಕಾವ್ಯ ಶೈಲಿಯಲ್ಲಿ ರಚಿಸಿದ್ದಾರೆ. ಅದರಲ್ಲಿ ಕದಂಬರ ವಂಶಾವಳಿ ಇರಬಹುದು, ಮಯೂರವರ್ಮ ಕಾಂಚಿಯಲ್ಲಿ ಪಲ್ಲವರೊಂದಿಗೆ ನಡೆಸಿದಂಥ ಸಂಘರ್ಷ, ಕದಂಬರ ರಾಜಕೀಯ ಘನತೆ, ಇದೆಲ್ಲವನ್ನು ತಾಳಗುಂದ ಶಾಸನ ನಮಗೆ ತಿಳಿಸುತ್ತೆ. ಇದಾದ ನಂತರ ಕದಂಬರ ಆಳ್ವಿಕೆ ಅವಧಿಯಲ್ಲೇ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಹೆಮ್ಮೆಯ ಮೈಲಿಗಲ್ಲು ಯಾವುದು? ಹಲ್ಮಿಡಿ ಶಾಸನ. ಸೊ ಇದರಲ್ಲಿ ನಮಗೆ ಮುಖ್ಯವಾಗಿ ಕನ್ನಡದ ಬಗ್ಗೆ ಅಧಿಕೃತವಾದಂಥ ದಾಖಲೆ ಸಿಗ್ತಾ ಹೋಗುತ್ತೆ, ಲಿಖಿತವಾದಂಥ ದಾಖಲೆ. ಇದಾದಮೇಲೆ ತಲಕಾಡಿನ ಗಂಗರು. ಗಂಗರ ವಿಶೇಷತೆ ಅಂತಂದರೆ ಇವರ ರಾಜರು, ಗಂಗರ ಆಸ್ಥಾನದಲ್ಲಿದ್ದಂತಹ ಬರೀ ಕವಿಗಳು ಮಾತ್ರ ಅಲ್ಲ, ಆ ರಾಜರೇ ಏನಾಗಿದ್ದರು, ದೊಡ್ಡ ದೊಡ್ಡ ಗ್ರಂಥಗಳನ್ನ ರಚಿಸಿದಂತಹ ಮಹಾನ್ ವಿದ್ವಾಂಸರಾಗಿದ್ದರು. ಗಂಗರ ಕಾಲದಲ್ಲಿ ಸಿಂಹನಂದಿ ಮುನಿಗಳ ಪ್ರಭಾವದಿಂದಾಗಿ ಜೈನ ಸಾಹಿತ್ಯ ಮತ್ತು ಸಂಸ್ಕೃತಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ರಾಜ ಮಾಧವ ಎರಡನೇ ಮಾಧವ ಅಂತ ಹೇಳ್ಬೋದು, ಮಾಧವ 2 ಅಂತ ಹೇಳ್ತೇವೆ. ಸೊ ಈ ರಾಜ ಸ್ವತಃ ಸಂಸ್ಕೃತದಲ್ಲಿ ಪ್ರಬುದ್ಧ ಪಂಡಿತನಾಗಿರ್ತಾನೆ. ದತ್ತಕ ಅಥವಾ ದತ್ತೂತ್ರ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೀತಾನೆ. ಅದಾದಮೇಲೆ ದುರ್ವಿನೀತ ಅಂದರೆ ಗಂಗರ ರಾಜವಂಶದ ಇತಿಹಾಸದಲ್ಲಿ ಅತ್ಯಂತ ಪ್ರಖ್ಯಾತನಾದವನು, ಸಾಹಿತ್ಯ ರತ್ನ ಅಂತ ಸಹ ಕರೀತಾರೆ. ಈತ ಭಾರವಿಯ ಸಂಸ್ಕೃತ ಮಹಾಕಾವ್ಯ ಯಾವುದು? ಕಿರಾತಾರ್ಜುನೀಯಂ, ಅದರ 15ನೇ ಸರ್ಗಕ್ಕೆ ಅತ್ಯಂತ ಕ್ಲಿಷ್ಟಕರವಾದಂತಹ ಭಾಷ್ಯವನ್ನು, ಕಮೆಂಟರಿಯನ್ನು ಬರೀತಾನೆ. ಕಿರಾತಾರ್ಜುನೀಯಂ ಬರೆದವನು ಭಾರವಿ, ಅದಕ್ಕೆ ಕಮೆಂಟರಿ ಭಾಷ್ಯವನ್ನು ಬರೆದವನು ದುರ್ವಿನೀತ. ಇದಾದಮೇಲೆ ಗುಣಾಢ್ಯ, ಅದು ಪೈಶಾಚಿ ಪ್ರಾಕೃತ ಭಾಷೆಯಲ್ಲಿದ್ದಂತಹ ಬೃಹತ್ ಕಥಾ, ಅದು ಕಥಾ ಸಂಕಲನ, ಅದನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದವರು ಯಾರು? ದುರ್ವಿನೀತ. ಮತ್ತು ಕವಿರಾಜ ಮಾರ್ಗದಲ್ಲಿ, ಕನ್ನಡದ ಅತ್ಯಂತ ಹಳೆಯ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗದಲ್ಲಿ ದುರ್ವಿನೀತನನ್ನು ಕನ್ನಡದ ಅತ್ಯುತ್ತಮ ಗದ್ಯ ಬರಹಗಾರ ಅಂತ ಸಹ ಹೇಳ್ತಾರೆ. ಇನ್ನು ಶ್ರೀ ಪುರುಷ ಅನ್ನುವಂಥ ಮತ್ತೊಬ್ಬ ಪ್ರಸಿದ್ಧ ಗಂಗರ ದೊರೆ ಇದ್ದಾನೆ. ಈತ ಆನೆಗಳ ರಕ್ಷಣೆ, ಅವುಗಳ ಕಾಯಿಲೆ, ಯುದ್ಧ, ತರಬೇತಿ, ಇದ್ರ ಬಗ್ಗೆಲ್ಲ ಸಂಸ್ಕೃತದಲ್ಲಿ ಗಜಶಾಸ್ತ್ರ, ಇಲ್ಲಿ ಗಜಶಾಸ್ತ್ರ ಅಂತ ಆಗಬೇಕು, ಗಜಶಾಸ್ತ್ರ ಅನ್ನುವಂಥ ಒಂದು ವೈಜ್ಞಾನಿಕ ವಿಶ್ವಕೋಶ ಮಾದರಿಯ ಗ್ರಂಥವನ್ನು ರಚಿಸ್ತಾನೆ. ಅಂದರೆ ಅವರಿಗೆ ಇರುವಂಥ ಆಸಕ್ತಿಯನ್ನು ನೋಡ್ತಾ ಹೋಗಿ, ಎಷ್ಟೆಷ್ಟು ಫೀಲ್ಡಲ್ಲಿ ಆ ರಾಜರು ಆಸಕ್ತಿಯನ್ನು ಹೊಂದಿದ್ರು, ಅದನ್ನು ಸಾಹಿತ್ಯ ರೂಪಕ್ಕೆ ಹೇಗೆ ಇಳಿಸ್ತಾ ಇದ್ದಾರೆ ಅಲ್ವಾ. ಇದಾದಮೇಲೆ ಚಾವುಂಡರಾಯ, ಗಂಗರ ಕೊನೆಯ ಹಂತದ
ಪ್ರಖ್ಯಾತ ಮಂತ್ರಿ ಇವನು, ದಂಡನಾಯಕನೂ ಹೌದು. ಚಾವುಂಡರಾಯ ಪುರಾಣ, ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಎನ್ನುವ ಪ್ರಸಿದ್ಧ ಕೃತಿಯನ್ನು ಕನ್ನಡ ಗದ್ಯದಲ್ಲಿ ಬರೀತಾನೆ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಭವ್ಯ ಮೂರ್ತಿ ಇದೆ, ಅದನ್ನು ಕೆತ್ತಿಸಿದವನು ಸಹ ಚಾವುಂಡರಾಯ. ಹೀಗೆ ಏನಾಗ್ತಾ ಇದೆ, ಬನವಾಸಿಯ ಕದಂಬರು ಅವರು ಮುಖ್ಯವಾಗಿ ತಾಳಗುಂದ ಹಲಿಮಿಡಿಯ ಮೂಲಕ ಭಾಷೆಯ ವಿಕಾಸದ ಹರಿವು ಹೇಗಿತ್ತು ಅಂತ ತಿಳಿಸಿದರೆ, ತಲಕಾಡಿನ ಗಂಗರು, ದುರ್ವಿನೀತ, ಶ್ರೀಪುರುಷ ಇವರೆಲ್ಲ ಪ್ರಾಕೃತ, ಸಂಸ್ಕೃತ, ಕನ್ನಡ. ಸೊ ಈ ರೀತಿ 3 ಭಾಷೆಗಳ ಸಾಹಿತ್ಯಗಳನ್ನು ಆಡಳಿತದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಅದನ್ನು ಬಳಸ್ಕೊಂಡು ಒಂದು ಅತ್ಯುನ್ನತ ಮಟ್ಟಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ಈ ಸಾಹಿತ್ಯಿಕ ಆಧಾರಗಳಿಂದ ನಮಗೇನು ಗೊತ್ತಾಗುತ್ತೆ, ಆ ಕರ್ನಾಟಕದ ಸಮಾಜ ಎಷ್ಟು ಸುಸಂಸ್ಕೃತವಾಗಿತ್ತು, ಬೌದ್ಧಿಕವಾಗಿ ಜಾಗೃತವಾಗಿತ್ತು ಅಂತ ಗೊತ್ತಾಗುತ್ತೆ. ಇದಾದಮೇಲೆ ಇನ್ನು ಬೇರೆ ಬೇರೆ ದೇಶದ ಪ್ರವಾಸಿಗರು ಸಹ ಕರ್ನಾಟಕಕ್ಕೆ ಬಂದಿರಬಹುದಲ್ವಾ. ಸೊ ಅವರ ಒಂದು ಬೇರೆ ಬೇರೆ ಅಭಿಪ್ರಾಯಗಳು, ಕೃತಿಗಳನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂತ ನೋಡೋದಾದರೆ, ರೋಮನ್ ಸಾಮ್ರಾಜ್ಯದಿಂದ ಹಿಡಿದು ಚೀನಾ ದೇಶದ ತನಕ ಕನ್ನಡದ ನೆಲದ ಕೀರ್ತಿ ಹರಡಿತಂತೆ. ಕದಂಬರು ಗಂಗರ ಆಳ್ವಿಕೆಯ ಕಾಲಘಟ್ಟದಲ್ಲಿ ಮತ್ತು ಅದಕ್ಕೂ ಮೊದಲು ಕರ್ನಾಟಕದ ಕರಾವಳಿ ಮತ್ತು ಪ್ರಮುಖ ನಗರಗಳು ಇವೆಲ್ಲ ಪ್ರಮುಖ ವಾಣಿಜ್ಯ ಕೇಂದ್ರಗಳಾಗಿದ್ವು. ಸೊ ಈ ನಮ್ಮ ಸ್ವದೇಶಿ ಸಾಹಿತ್ಯಕ್ಕಿಂತಾನು ಬೇರೆ ದೇಶದಿಂದ ಬಂದಂತಹ ಗ್ರೀಕ್, ರೋಮನ್, ಚೀನಾ ಪ್ರವಾಸಿಗರು ತಮ್ಮ ವರದಿಯಲ್ಲಿ ಇದನ್ನು ಆಶ್ಚರ್ಯದಿಂದ ದಾಖಲಿಸಿದ್ದಾರೆ. ನೋಡಿ, ಬೇರೆ ಬೇರೆ ಪ್ರವಾಸಿಗರನ್ನು ನಾವು ನೋಡೋದಾದರೆ, ಪೆರಿಪ್ಲಸ್ನ ಅನಾಮಧೇಯ ಲೇಖಕ ಮತ್ತು ಇನ್ನೊಬ್ಬರು ಟಾಲೆಮಿ, ಕ್ರಿಸ್ತಶಕ 1 ಮತ್ತು 2ನೇ ಶತಮಾನದ ಅವಧಿಯಲ್ಲಿ, ಅಂದರೆ ಶಾತವಾಹನ ಕಾಲದಿಂದ ಗಂಗರ ಉಗಮ ಆಗುವಂಥ ಒಂದು ಸಂದರ್ಭದಲ್ಲಿ ಅಥವಾ ಕದಂಬರ ಉಗಮ ಆಗುವಂಥ ಸಂದರ್ಭದಲ್ಲಿ ಗ್ರೀಕ್ ಮತ್ತು ರೋಮನ್ ಪ್ರವಾಸಿಗರು ಪಶ್ಚಿಮ ಕರಾವಳಿ, ಅಂದರೆ ಭಾರತ ಹೀಗಿದೆ, ಪಶ್ಚಿಮ ಕರಾವಳಿ ಈ ಭಾಗ, ಈ ಕರಾವಳಿಯ ಪ್ರತಿಯೊಂದು ಬಂದರಿನ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ, ಅಂದರೆ ಇಲ್ಲಿ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಈಜಿಪ್ಟ್ ಮೂಲದ ಒಬ್ಬ ಅನಾಮಧೇಯ ಗ್ರೀಕ್ ನಾವಿಕ. ಅನಾಮಧೇಯ ಅಂತಂದರೆ ಅವನ ಹೆಸರು ನಮಗೆ ನಿಜವಾಗಲೂ ಯಾರು ಅಂತ ಗೊತ್ತಾಗಿಲ್ಲ. ಆ ನಾವಿಕ ಬರೆದಂತಹ ಒಂದು ಪ್ರವಾಸಿ ಕೈಪಿಡಿ ಅದು ಸಿಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದ ಮಲ್ಪೆ, ಉಡುಪಿ ಹತ್ರ ಇರೋದು, ನೇತ್ರಾವತಿ, ಮಂಗಳೂರು ಹತ್ರ ಇರೋದು ಈ ಬಂದರುಗಳ ಹೆಸರನ್ನು ಅವನು ಅದರಲ್ಲಿ ಉಲ್ಲೇಖಿಸಿದ್ದಾನೆ. ಈ ಬಂದರುಗಳಿಂದ ನೋಡಿ, ಭಾರತದಿಂದ ಕಾಳುಮೆಣಸು, ಮುತ್ತು, ಶ್ರೀಗಂಧ ರೋಮ್ ಸಾಮ್ರಾಜ್ಯಕ್ಕೆ ರಫ್ತಾಗುತ್ತಿತ್ತಂತೆ ಆಗ. ಅದಕ್ಕೋಸ್ಕರ ಪ್ರತಿಯಾಗಿ ರೋಮನ್ನರು ಚಿನ್ನದ ನಾಣ್ಯಗಳನ್ನು ಇಲ್ಲಿ ಸುರಿತಾ ಇದ್ರು ಅಂತ ಅವನು ತನ್ನ ಕೃತಿಯಲ್ಲಿ ಬರೀತಾನೆ. ಇದಾದಮೇಲೆ ಟಾಲೆಮಿ, ಭೂಗೋಳಶಾಸ್ತ್ರಜ್ಞ, ಇವರನ್ನು ನಾವು ಬೇರೆ ಬೇರೆ ಸೈನ್ಸಲ್ಲೂ ನೋಡ್ತೇವೆ ಈ ಹೆಸರನ್ನು. ಕ್ರಿಸ್ತಶಕ 2ನೇ ಶತಮಾನದ ಅಲೆಕ್ಸಾಂಡ್ರಿಯಾದ ಭೂಗೋಳಶಾಸ್ತ್ರಜ್ಞ ಇವನು. ತನ್ನ ನಕಾಶೆಯಲ್ಲಿ ಕರ್ನಾಟಕದ ಒಳನಾಡಿನ ಪ್ರಮುಖ ನಗರಗಳನ್ನು ಗುರುತಿಸಿದ್ದಾನೆ. ಕದಂಬರ ರಾಜಧಾನಿಯನ್ನು ಅಂದರೆ ಬನವಾಸಿಯನ್ನು ಬನೌಸಿ ಅಂತ, ಬಾದಾಮಿಯನ್ನು ಬಾದಾಮಿಯೋಯಿ ಅಂತ ಕರೆದಿದ್ದಾನೆ. ಅಂದರೆ ಕದಂಬರ ಉಗಮಕ್ಕಿಂತ ಮೊದಲೇ ಈಗ ಬನವಾಸಿ ಎಷ್ಟು ಪ್ರಸಿದ್ಧವಾಗಿತ್ತು ಅನ್ನೋದಕ್ಕೆ ನಮಗೂ ಇದು ಗೊತ್ತಾಗುತ್ತೆ ಅಲ್ವಾ. ಜಾಗತಿಕ ಮಟ್ಟದಲ್ಲಿ ಅದರ ಬಗ್ಗೆ ಪ್ರಸಿದ್ಧಿ ಇತ್ತು. ಮತ್ತು ಹ್ಯುಯೆನ್ ತ್ಸಾಂಗ್ ಅಥವಾ ಯುವಾನ್ ಚಾಂಗ್ ಅಲ್ವಾ, ಇವರ ಬಗ್ಗೆ ಕೇಳಿದ್ದೇವೆ ಹಿಂದಿನ ವಿಡಿಯೋದಲ್ಲಿ. ಯಾತ್ರಿಕರ ರಾಜಕುಮಾರ ಅಂತ ಕರೀತೇವೆ. ಉತ್ತರ ಭಾರತದ ಪ್ರವಾಸ ಮುಗಿಸಿ ಹ್ಯುಯೆನ್ ತ್ಸಾಂಗ್ ದಕ್ಷಿಣ ಭಾರತಕ್ಕೂ ಬರ್ತಾರೆ. ಬಂದ ಮೇಲೆ ಅಲ್ಲಿ ಕಲ್ಯಾಣಿ ಮತ್ತು ಬಾದಾಮಿ ಪ್ರಾಂತ್ಯಗಳ ಮೂಲಕ ಕದಂಬರ ಬನವಾಸಿ ಒಳನಾಡಿನ ಕರ್ನಾಟಕವನ್ನು ಸಂದರ್ಶಿಸ್ತಾನೆ. ಸಿಯುಕಿ ಗ್ರಂಥದಲ್ಲಿ ಕರ್ನಾಟಕವನ್ನು ಮೋಹೋಲಾಚ ಅಥವಾ ಮಹಾರಾಷ್ಟ್ರ, ಮೋಹೋಲಾಚ ಈ ರೀತಿ ಸಹ ಇದೆ ಅದಕ್ಕೆ. ಸೊ ಆ ರೀತಿ ಅಂದಿನ ಬಾದಾಮಿ ಚಾಲುಕ್ಯರ ವಿಶಾಲ ಸಾಮ್ರಾಜ್ಯ ಅಂತ ಕರೆದಿದ್ದಾನೆ. ಮತ್ತು ಬನವಾಸಿಯಲ್ಲಿ ಹೇಗಿತ್ತು, ಹ್ಯುಯೆನ್ ತ್ಸಾಂಗ್ ಬಂದಾಗ ಬನವಾಸಿಗೆ ಭೇಟಿ ನೀಡಿದಾಗ ಅಂತಂದರೆ, ಅಲ್ಲಿ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತಹ ಬೌದ್ಧ ಸ್ತೂಪಗಳು, 100 ಬೌದ್ಧ ವಿಹಾರಗಳು ಇತ್ತು. ಮತ್ತು ಕದಂಬರ ಕಾಲದಲ್ಲಿ ಜೈನ ಮತ್ತು ಬೌದ್ಧ ಧರ್ಮ ಎರಡೂ ವೈದಿಕ ಧರ್ಮಗಳ ಜೊತೆ ಅಥವಾ ವೈದಿಕ ಧರ್ಮದ ಜೊತೆ ಸೌಹಾರ್ದತೆಯಿಂದ ಬಾಳ್ತಾ ಇದ್ವು ಅನ್ನೋದನ್ನು ಅವನು ಗುರುತಿಸಿದ್ದಾನೆ. ಮತ್ತು ನೋಡಿ, ಕನ್ನಡಿಗರ ಬಗ್ಗೆ ಅವನು ಬರೆಯೋದು ನೋಡಿ, ಕದಂಬ ಚಾಲುಕ್ಯರ ನಾಡಿನ ಜನರ ಕುರಿತು ಯುವಾನ್ ಸ್ವಾಂಗ್ ಅಥವಾ ಹ್ಯುಯೆನ್ ತ್ಸಾಂಗ್ ಬರೆದಿರೋದೇನಂತಂದರೆ, ಇಲ್ಲಿನ ಜನ ಅತ್ಯಂತ ಎತ್ತರವಾಗಿದ್ದಾರೆ, ಪ್ರಾಮಾಣಿಕರು, ಸ್ವಾಭಿಮಾನಿಗಳು, ತಮಗೆ ಯಾರಾದರೂ ಉಪಕಾರ ಮಾಡಿದರೆ ಪ್ರಾಣ ಕೊಟ್ಟಾದರೂ ಆ ಕೃತಜ್ಞತೆಯನ್ನು ತೀರಿಸ್ತಾರೆ. ಆದರೆ ಯಾರಾದರೂ ಅಪಕಾರ ಮಾಡಿದರೆ, ಪ್ರಾಣಕ್ಕೆ ಕುತ್ತು ತಂದರೆ ಅವರನ್ನು ಎಂದಿಗೂ ಕ್ಷಮಿಸೋದಿಲ್ಲ, ಸೇಡು ತೀರಿಸ್ಕೊಳ್ಳದೆ ಬಿಡೋದಿಲ್ಲ. ಸೊ ಯುದ್ಧ ಭೂಮಿಯಲ್ಲಿ ಕನ್ನಡಿಗರ ಶೌರ್ಯ ಶಿಸ್ತನ್ನು ಕಂಡು ಬೆರಗಾಗಿದ್ದ ಯಾರು, ಹ್ಯುಯೆನ್ ತ್ಸಾಂಗ್.
ಈ ರೀತಿ ಕನ್ನಡಿಗರ ಬಗ್ಗೆ ಅವನು ಉಲ್ಲೇಖಿಸಿದ್ದಾನೆ. ಇದಾದಮೇಲೆ ಮಧ್ಯಕಾಲೀನ ಯುಗ ಅಂದರೆ ಕ್ರಿಸ್ತಶಕ 9ನೇ ಶತಮಾನದ ಹೊತ್ತಿಗೆ ಇಬ್ನ್ ಕುರ್ದಾದ್ಬೆ ಅಂತ ಹೆಸರಿದೆ. ಮತ್ತು ಅಲ್ ಮಸೂದಿ ಅವರು ಅರಬ್ ಪ್ರವಾಸಿಗರು. ಸೊ ಅವರೂ ಸಹ ಕನ್ನಡ ನಾಡಿನ ಸಮೃದ್ಧಿಯನ್ನು ವರ್ಣಿಸಿದ್ದಾರೆ. ಗಂಗರ ತಲಕಾಡಿರಬಹುದು, ಅಲ್ಲಿ ಅತ್ಯುತ್ತಮ ಕೃಷಿ ಇಳುವರಿ ಇತ್ತು. ಮತ್ತು ಶ್ರೀಗಂಧ ಅತ್ಯುನ್ನತ ದರ್ಜೆಯದಾಗಿತ್ತು, ಹೈ ಕ್ವಾಲಿಟಿ ಸ್ಯಾಂಡಲ್ವುಡ್. ಆ ಶ್ರೀಗಂಧಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ತುಂಬ ಬೇಡಿಕೆ ಇತ್ತು ಅಂತ ಅವರು ದಾಖಲಿಸಿದ್ದಾರೆ. ಮತ್ತು ಅದಾದಮೇಲೆ ಗ್ರೀಕ್ ನಾವಿಕರ ದಿನಚರಿಯಿಂದ ಹಿಡಿದು ಈಗ ನಾವು ಯುವಾನ್ ಸ್ವಾಂಗ್ನ ಧಾರ್ಮಿಕ ದಾಖಲೆಗಳ ತನಕ ಇನ್ನೇನು ನೋಡಿದ್ವಿ, ವಿದೇಶಿ ಪ್ರವಾಸಿಗರು ಏನೇನು ಕೊಟ್ಟಿದ್ರಲ್ವ ಒಂದು ಉಲ್ಲೇಖಗಳು, ವರದಿಗಳು. ನಾವು ಬರೀ ಇವತ್ತು ಕರ್ನಾಟಕದ ನೋಡ್ತಾ ಇದ್ದೀವಿ. ಆದರೆ ಹಿಂದೆ ಭಾರತದ ಬಗ್ಗೆ ಬೇರೆ ಬೇರೆ ವ್ಯಾಪಾರಿಗಳಿರಬಹುದು, ಯಾತ್ರಿಕರಿರಬಹುದು, ನಮ್ಮದೇ ಗ್ರಂಥಗಳಿರಬಹುದು, ಯಾವ ರೀತಿ ನಮಗೆ ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗಿದೆ ಅನ್ನೋದನ್ನು ನೋಡಿದ್ದೀವಿ. ಹಾಗಾಗಿ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಜಾಗತಿಕವಾಗಿ ವಾಣಿಜ್ಯ, ಸಾಂಸ್ಕೃತಿಕ ಸೌಹಾರ್ದತೆ, ಶೌರ್ಯದ ಕೇಂದ್ರ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇದರ ಜೊತೆ ಸಂಸ್ಕೃತ, ಆ ಒಂದು ಭಾಷೆಯ ಬಗ್ಗೆ ವಿಲಿಯಂ ಜೋನ್ಸ್ ಅವರು ಮಾಡಿದಂಥ ಒಂದು ಸಂಶೋಧನೆ. ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ವೈದಿಕ ಮಂತ್ರ, ಉಪನಿಷತ್ತು, ಕೌಟಿಲ್ಯನ ಅರ್ಥಶಾಸ್ತ್ರ, ಗಂಗಾ ಕದಂಬರ ಶಾಸನ ಸಾಹಿತ್ಯದ ಬಗ್ಗೆ ನೋಡಾಯಿತು. ಈಗ ಭಾಷಾ ಚರಿತ್ರೆ ಅಂತ ಇರುತ್ತೆ, ಭಾಷೆ ಹೇಗೆ ಹುಟ್ಟುಕೊಳ್ತು ಅನ್ನೋದೆಲ್ಲ ಕನ್ನಡ ಲಿಟ್ರೇಚರ್ ಆಪ್ಷನಲ್ಲಿ ಇರೋರಿಗೆ ಅದು ಲಿಂಕ್ ಸಿಗುತ್ತೆ. ಅವರಿಗೆ ಗೊತ್ತಾಗಿರಬಹುದು ಭಾಷೆ ಅಂದರೆ ಏನು ಅನ್ನೋದೆಲ್ಲ ಅಲ್ಲಿ ಡಿಸ್ಕಸ್ ಆಗುತ್ತೆ. 18ನೇ ಶತಮಾನದಲ್ಲಿ 18th ಸೆಂಚುರಿಯಲ್ಲಿ ಏನಾಗುತ್ತೆ ಅಂತಂದರೆ, ವಿಲಿಯಂ ಜೋನ್ಸ್ ಅನ್ನುವರು ಒಬ್ಬರು ವಿದ್ವಾಂಸರು, ಅವರು ವೆಸ್ಟರ್ನ್ ಓರಿಯೆಂಟಲಿಸ್ಟ್. ಸೊ ಅವರೇನು ಮಾಡ್ತಾರೆ, ಭಾರತದಲ್ಲಿರೋ ಸಾಹಿತ್ಯದ ಸಂಶೋಧನೆಗಾಗಿ ಕಲ್ಕತ್ತಾದಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಸಂಸ್ಥೆಯ ಸಂಶೋಧನೆ ಯಾಕಿರೋದು ಅಥವಾ ಏನು ಮಾಡ್ತಾರೆ ಅಂತಂದರೆ, ಪ್ರಾಚೀನ ಭಾಷೆಗಳ ಇತಿಹಾಸ, ಅವುಗಳ ವಿಕಾಸವನ್ನು ಅರಿಯೋಲಿಕ್ಕೆ ಅಂತಂದರೆ ತಿಳ್ಕೊಳ್ಳಿಕ್ಕೆ ಅದು ಇರೋದು. ವಿಕಾಸವನ್ನು ಅರಿಲಿಕ್ಕೆ ಇರುವಂಥದ್ದು ಯಾವುದು? ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಈಗ ಅವರೇನು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. 1786 ಫೆಬ್ರವರಿ 2 ಆ ಸಂದರ್ಭದಲ್ಲಿ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ ಅವರು. ಅಂದರೆ ಸಂಸ್ಕೃತ ಭಾಷೆಯನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು ಅವರು. ಸಂಸ್ಕೃತ ಭಾಷೆಯ ಜೊತೆ ಯುರೋಪಿನ ಅತ್ಯಂತ ಹಳೆಯ ಭಾಷೆ ಗ್ರೀಕ್ ಮತ್ತು ಲ್ಯಾಟಿನ್ ಎರಡು ಕಂಪೇರ್ ಮಾಡ್ತಾರೆ, ಕಂಪ್ಯಾರೇಟಿವ್ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಏನು ಹೇಳ್ತಾರೆ ಅಂತಂದರೆ, ಸಂಸ್ಕೃತ ಭಾಷೆ ಪ್ರಾಚೀನವಾಗಿರೋದು ಹೌದು, ಅದರ ರಚನೆ ಅದ್ಭುತವಾಗಿದೆ, ಗ್ರೀಕ್ ಭಾಷೆಗಿಂತ ಹೆಚ್ಚು ಪರಿಪೂರ್ಣವಾಗಿದೆ, ಮೋರ್ ಪರ್ಫೆಕ್ಟ್, ಮತ್ತು ಲ್ಯಾಟಿನ್ ಭಾಷೆಗಿಂತ ಹೆಚ್ಚು ಸಮೃದ್ಧವಾಗಿದೆ. ಮತ್ತು ಎರಡೂ ಆ ಗ್ರೀಕ್ ಮತ್ತು ಲ್ಯಾಟಿನ್ಗಿಂತನೂ ಹೆಚ್ಚು ಸೊಗಸಾಗಿ ಪರಿಷ್ಕೃತಗೊಂಡಿದೆ, ರಿಫೈನ್ ಆಗಿದೆ. ಮತ್ತು ಕ್ರಿಯಾಪದಗಳ ಮೂಲಗಳಲ್ಲಿ, ವ್ಯಾಕರಣದ ರೂಪಗಳಲ್ಲಿ ಎರಡೂ ಭಾಷೆ ಗ್ರೀಕು ಮತ್ತು ಲ್ಯಾಟಿನ್ ಜೊತೆ ಸಂಸ್ಕೃತ ಒಂದು ಸಾದೃಶ್ಯ ಅಥವಾ ನಿಕಟವಾದ ಸಂಬಂಧವನ್ನು ಹೊಂದಿದೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಏನು ಹೇಳ್ತಾರೆ ಅವರು ವಾದ ಮಾಡಿರೋದು ಏನಂತಂದರೆ, ಈ ಥರ ಸಂಸ್ಕೃತ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆ ನಡುವೆ ಒಂದು ಹೋಲಿಕೆ ಇದೆ. ಇದು ಕಾಕತಾಳೀಯ ಅಲ್ಲ. ಮೊದಲು ಒಂದೇ ಮೂಲ ಭಾಷೆಯಿಂದ, ಅಂದರೆ ಪ್ರೋಟೋ ಇಂಡೋ ಯುರೋಪಿಯನ್ ಅಂತ ಕರಿತೇವೆ, ಆ ಭಾಷೆಯಿಂದಾನೇ ಇದೆಲ್ಲ ಜನ್ಮ ತಾಳಿರೋದು. ಸಹೋದರಿ ಭಾಷೆಗಳು ಅಂತ ಹೇಳ್ಬೋದು. ಸೊ ಇಂದು ನಾವು ಇಂಡೋ ಯುರೋಪಿಯನ್ ಭಾಷಾ ವಂಶಾವಳಿ ಅಂತ ಅದನ್ನು ಸ್ಟಡಿ ಮಾಡ್ತೇವೆ. ಸೊ ಆ ರೀತಿ ಸಂಸ್ಕೃತ, ಗ್ರೀಕ್, ಲ್ಯಾಟಿನ್ ಎಲ್ಲ ಒಂದೇ ಮೂಲದಿಂದ ಹುಟ್ಟಿರೋದು. ಅದಕ್ಕೆ ಉದಾಹರಣೆ ನೋಡಿ, ಸಂಸ್ಕೃತದಲ್ಲಿ ಮಾತೃ ಅಂದರೆ ತಾಯಿಗೆ ಮಾತೃ ಅಂತ ಕರೀತಾರೆ, ಲ್ಯಾಟಿನಲ್ಲಿ ಮೇಟರ್, ಗ್ರೀಕ್ನಲ್ಲಿ ಮೀಟರ್, ಇಂಗ್ಲೀಷ್ನಲ್ಲಿ ಮದರ್. ಅಂದರೆ ಇದು ಸ್ಪೆಲ್ಲಿಂಗ್ನಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಬರಿಬೇಕಾದ್ರೆ ಸ್ವಲ್ಪ ಸಿಮಿಲಾರಿಟಿ ಕಾಣಿಸ್ತಾ ಇದೆ. ಮಾತನಾಡೋದು, ಪ್ರೊನೌನ್ಸಿಯೇಷನ್ನು ಅದು ಜಿಯೋಗ್ರಫಿಗೆ ಸಂಬಂಧಪಟ್ಟಿರೋದು. ಪ್ರೊನೌನ್ಸಿಯೇಷನ್ ಯಾವಾಗಲೂ ಜಿಯೋಗ್ರಫಿ. ನಾವು ಬಯಲುಸೀಮೆ ಕಡೆ ಯಾಕೆ ಜೋರಾಗಿ ಮಾತಾಡ್ತೇವೆ, ಅಥವಾ ಈಗ ಮಂಗಳೂರು ಕಡೆ ಎಷ್ಟು ಸ್ಪಷ್ಟವಾಗಿ ಅಷ್ಟು ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾಷೆ ಪ್ರೊನೌನ್ಸಿಯೇಷನ್ ಯಾವಾಗಲೂ ನಾವಿರುವಂಥ ಬೆಳೆದಿರುವಂಥ ವಾತಾವರಣಕ್ಕೆ ಸಂಬಂಧಪಟ್ಟಿರೋದು. ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಆದರೆ ನೋಡಿ, ಲಿಪಿ, ಆ ಸ್ಪೆಲ್ಲಿಂಗ್ಸು ಅದು ನೋಡಿ ಸಿಮಿಲಾರಿಟಿ ನೀವು ನೋಡ್ಬೋದು. ಪಿತೃ, ಪೇಟರ್, ಪೇಟರ್, ಫಾದರ್, ಭ್ರಾತೃ, ಪ್ರೇಟರ್, ಫ್ರಾಟರ್, ಬ್ರದರ್, ಮತ್ತು ನಾಮ್, ನೋಮೆನ್, ಒನೋಮಾ, ನೇಮ್. ಸೊ ಈ ರೀತಿ ನಮಗೆ ಸಿಮಿಲಾರಿಟಿ ಕಾಣಿಸ್ತಾ ಇದೆ. ಸಂಸ್ಕೃತ, ಲ್ಯಾಟಿನ್, ಗ್ರೀಕ್, ಇಂಗ್ಲೀಷ್, ಸೊ ಈ ಭಾಷೆಗಳಲ್ಲಿ ಸಿಮಿಲಾರಿಟಿ ಇದೆ. ಅವರು ತುಂಬ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ.
ಅಂದರೆ ವ್ಯಾಕರಣದ ನಿಯಮ ಇರಬಹುದು ಅಥವಾ ಮೂಲ ಪದಗಳ ಸಾಮ್ಯತೆ. ಸಂಸ್ಕೃತ ಮತ್ತು ಪಶ್ಚಿಮದ ಯುರೋಪಿಯನ್ ಭಾಷೆಗೆ ಏನು ಅವಿನಾಭಾವ ಸಂಬಂಧ ಇದೆ ಅದು ಇವರು ಜಗತ್ತಿಗೆ ತಿಳಿಸ್ತಾರೆ. ಯಾರು ಇವರು? ನೆನ್ಪು ಮಾಡ್ಕೊಳ್ಳಿ, ವಿಲಿಯಂ ಜೋನ್ಸ್. ಹೀಗಾಗಿ ಯುರೋಪಿಯನ್ನರು ಏನಂದ್ಕೊಂಡಿದ್ರು, ಭಾರತ ಅಂತಂದರೆ ಅದು ಅನಾಗರಿಕರಿರೋದು ಅಂತಂದರೆ ಇವರು ಸಿವಿಲೈಸ್ಡ್ ಅಲ್ಲ ಅನ್ನುವಂತಹ ಒಂದು ನೋಷನ್ ಅಥವಾ ಅನ್ನುವಂಥ ಒಂದು ಪರಿಕಲ್ಪನೆ ಇತ್ತು. ಆದರೆ ಜಗತ್ತಿನಲ್ಲೇ ಅತ್ಯಂತ ವೈಜ್ಞಾನಿಕವಾದಂತಹ ಪರಿಪೂರ್ಣ ಭಾಷೆ ಭಾರತದಲ್ಲಿ ಇದೆ ಅನ್ನೋದನ್ನು ಯುರೋಪಿನ ವಿದ್ವಾಂಸನೇ ಬಂದು ಹೇಳ್ತಾನೆ. ಹಾಗಾಗಿ ಮುಂದೆ ಇದು ಬರೀ ಸಂಸ್ಕೃತಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ನಮ್ಮ ಹಿಂದಿನ ಸಂಸ್ಕೃತಿ, ಪುರಾಣ, ರಾಜನೀತಿಗಳನ್ನು ತೌಲನಿಕವಾಗಿ ಅಂತಂದರೆ ಕಂಪ್ಯಾರಿಟಿವ್ ಆಗಿ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ತುಲನಾತ್ಮಕ ಇತಿಹಾಸ ಲೇಖನ, ಕಂಪ್ಯಾರಿಟಿವ್ ಹಿಸ್ಟೋರಿಯೋಗ್ರಾಫಿ, ಇದೆಲ್ಲ ಎಕ್ಸ್ಟ್ರಾ ಡೀಟೇಲ್ ಆಗಿ ನಾವು ಮತ್ತೆ ಮುಂದೆ ಹೋಗೋದು ಬೇಡ, ಇಲ್ಲಿ ತನಕ ಸಾಕು. ಅಂದರೆ ಹಿಸ್ಟೋರಿಯೋಗ್ರಾಫಿಯನ್ನೇ ಮತ್ತೆ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಇಷ್ಟು ಇಲ್ಲಿ ತನಕ ನಾವೇ ನೋಡಿದ್ವಿ. ಮೇನ್ ಥೀಮ್ ಏನಾಗಿತ್ತು ನಮ್ಮದು? ಸ್ಟಾರ್ಟ್ ಮಾಡಿದ್ದು ಹಿಸ್ಟ್ರಿ ಅಂತಂದರೆ ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ, ಹಿಸ್ಟೋರಿಕ್ ಪೀರಿಯಡ್ ಅಂತ ಇತ್ತು. ಪ್ರೀ ಹಿಸ್ಟ್ರಿಯಲ್ಲಿ ಅಥವಾ ಪ್ರಾಗೈತಿಹಾಸದಲ್ಲಿ ಏನೂ ಇರಲಿಲ್ಲ, ಲಿಖಿತ ದಾಖಲೆಗಳೇ ಇರಲಿಲ್ಲ. ಪ್ರೋಟೋ ಹಿಸ್ಟ್ರಿಯಲ್ಲಿ ಲಿಖಿತ ದಾಖಲೆ ಇದೆ, ಅರ್ಥ ಆಗೋದಿಲ್ಲ. ಹಿಸ್ಟೋರಿಕ್ ಪೀರಿಯಡ್ ಅಂತಂದರೆ ನಮಗೆ ಅದು ಅರ್ಥನೂ ಆಗುತ್ತೆ, ಲಿಖಿತ ದಾಖಲೆನೂ ಇದೆ. ಸೊ ಈ ಆಧಾರದಲ್ಲಿ ನಾವು ಶುರು ಮಾಡಿದ್ದು. ಆಮೇಲೆ ಏನೇನು ದಾಖಲೆಗಳಿದೆ ಅಂತ ನೋಡ್ತಾ ಬಂದಿದ್ದೇವೆ. ಅದು ಶಾಸನಗಳಿರ್ಬಹುದು, ಸಾಹಿತ್ಯ ಕೃತಿಗಳಿರ್ಬಹುದು, ನಾಣ್ಯಗಳಿರಬಹುದು ಅಲ್ವಾ. ಈ ರೀತಿ ದಾಖಲೆಗಳನ್ನು ಇಟ್ಕೊಂಡು ನಾವು ಹಿಸ್ಟ್ರಿಯನ್ನು ಸ್ಟಡಿ ಮಾಡ್ತೇವೆ. ಮತ್ತು ಹಿಸ್ಟ್ರಿ ಸ್ಟಡಿ ಮಾಡೋದಲ್ಲೂ ಬೇರೆ ಬೇರೆ ಅಪ್ರೋಚ್ ಇದೆ. ನ್ಯಾಷನಲಿಸ್ಟು ಅಲ್ವಾ, ಸಬಾಲ್ಟರ್ನ್ ಅಪ್ರೋಚು. ಸೊ ಈ ರೀತಿ ಅಪ್ರೋಚಸ್ಗಳಿದೆ. ಹಿಸ್ಟೋರಿಯನ್ಸ್ ಈ ರೀತಿ ಸ್ಟಡಿ ಮಾಡ್ತಾರೆ ಅನ್ನೋದು ಈಗ ಮುಖ್ಯವಾಗಿ ನಾವು ತಿಳ್ಕೊಂಡಿರೋದು. ಈ ಒಂದು ಇಲ್ಲಿ ತನಕದ ಕ್ಲಾಸ್ನಲ್ಲಿ ಬರುವಂಥ ಮುಖ್ಯವಾದ ಅಂಶಗಳೇನಂತಂದರೆ, ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಬಂದಿದೆ, ನಲಂದ ವರ್ಸಸ್ ತಕ್ಷಶಿಲಾ, ಅದರ ಜೊತೆ ಗುಪ್ತರು ಮತ್ತು ಕುಶಾನರು, ನಾಣ್ಯಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಕಂಪ್ಯಾರಿಟಿವ್ ಸ್ಟಡಿ ಇಂಪಾರ್ಟೆಂಟು ಮೇನ್ಸಿಗೆ. ಯಾವುದೋ ಒಬ್ಬ ಪ್ರವಾಸಿಗನ ದಾಖಲೆಯನ್ನು ಕೇಳೋದಿಲ್ಲ. ಆವತ್ತಿನ ಕಾಲದ ದಾಖಲೆಗೂ ಇನ್ನೊಬ್ಬ ಪ್ರವಾಸಿಗನ ದಾಖಲೆಗೂ ಏನು ಡಿಫ್ರೆನ್ಸು? ಚಾಣಕ್ಯ ಏನು ಹೇಳಿದ್ದ, ಅದೇ ಸಂದರ್ಭದಲ್ಲಿ ಮತ್ತಾರು ಬಂದಿದ್ದರು ಅಲ್ವಾ. ಮೌರ್ಯರ ಕಾಲದ ಸ್ಥಿತಿಯನ್ನು ಚಾಣಕ್ಯ ಏನು ಹೇಳ್ತಾನೆ ಮತ್ತು ಮೆಗಸ್ತನಿಸ್ ಏನು ಹೇಳ್ತಾನೆ ಅಲ್ವಾ. ಆ ರೀತಿ ಕಂಪ್ಯಾರಿಟಿವ್ ಮಾಡಿ ತುಲನಾತ್ಮಕವಾಗಿ ನಾವು ನೋಡಬೇಕಾಗತ್ತೆ. ಕಂಪ್ಯಾರಿಟಿವ್ ಸ್ಟಡಿ ಅಂತಂದರೆ ಹಾಗೆ. ಆ ರೀತಿ ಪ್ರಶ್ನೆಗಳು ಮೇನ್ಸಲ್ಲಿ ಬರುತ್ತೆ. ಡೈರೆಕ್ಟಾಗಿ ಈಗೆಲ್ಲ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಗಳು ಬರೋದಿಲ್ಲ. ಹಾಗಾಗಿ ಮೊದಲಿಂದ ಓದಿ ಇಲ್ಲಿ ತನಕನೂ ಏನೇನಿದೆ, ಓವರ್ ಆಲ್ ಥೀಮ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಸಿ ಇದೆ, ನೀವು ಒಂದು ಸಾರಿ ಓದಿದ್ರು ಅರ್ಥ ಆಗುತ್ತೆ. ಮೇನಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಫ್ಯಾಕ್ಟ್ಸ್ಗಳು. UPSCಗೂ ಇಂಪಾರ್ಟೆಂಟು, KPSCಗೂ ಇಂಪಾರ್ಟೆಂಟು. ಯಾರು ಯಾವ ಕೃತಿಯನ್ನು ಬರೆದಿದ್ದಾರೆ, ಯಾವ್ಯಾವ ಕವಿಗಳು ಯಾರ ಆಸ್ಥಾನದಲ್ಲಿದ್ದರು, ಅವರ ಕಾಲಾವಧಿ ಎಷ್ಟು, ಯಾವಾಗ, ಆ ಒಂದು ಇಸ್ವಿ, ಕವಿಗಳ ಕೃತಿಗಳು, ಅವರ ರಾಜನ ಹೆಸರು ಪ್ರಿಲಿಮ್ಸಿಗೆ ಬಹಳ ಇಂಪಾರ್ಟೆಂಟು. ಮತ್ತು ಶಾಸನಗಳಲ್ಲಿ ಅಶೋಕ ಅವರ ಮುಖ್ಯವಾದ ಶಾಸನಗಳಿರಬಹುದು. ಪ್ರತಿಯೊಂದು ಸಾಮ್ರಾಜ್ಯವನ್ನು ಮುಂದೆ ಡೀಟೇಲ್ ಆಗಿ ನೋಡ್ತೇವೆ. ಅಲ್ಲಿ ಪೊಲಿಟಿಕಲ್, ಇಕನಾಮಿಕ್ ಡೈಮೆನ್ಷನಿಂದ ಜಾಸ್ತಿ ನೋಡ್ತೇವೆ. ಸಾಹಿತ್ಯಿಕ ಆಯಾಮವನ್ನು ಒಂದು ಸಾರಿ ನಾವು ಮುಖ್ಯವಾದದನ್ನು ಇಲ್ಲಿ ಮುಗಿಸಿದ್ದೇವೆ ಅಂತಂದರೆ ಸೋರ್ಸ್ ರಿಲೇಟೆಡ್ ಆಗಿ ಇಲ್ಲಿ ಮುಗಿಸಿದ್ದೇವೆ. ಓಕೆನಾ? ಸೊ ಒಂದು ಸಾರಿ ಓದಿ ಇಲ್ಲಿ ತನಕ ಏನೇನು ನಾವು ನೋಡಿದ್ದೇವೆ ಅಂತ. ಮುಂದಿನ ವಿಡಿಯೋಗಳಲ್ಲಿ ನಾನು PYQ ಹೇಗೆ ಬರುತ್ತೆ ಅಂತ ಕೆಲವೊಂದನ್ನು ತಿಳಿಸ್ತೇನೆ. ಆವಾಗ ನಿಮಗೆ ಹೆಚ್ಚು ಕ್ಲಾರಿಟಿ ಸಿಗುತ್ತೆ. ಸೊ PDF ಓದಿ, ಪ್ರಿಂಟೌಟ್ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮೊಬೈಲ್ ಅಥವಾ ಲ್ಯಾಪ್ಟಾಪು, ಟ್ಯಾಬು ಯಾವುದ್ರಲ್ಲಿ ಬೇಕಾದ್ರೂ ಓದಬಹುದು. ಓದಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ಅದರ ಜೊತೆ ನಾನು ಮೊದಲೇ ಹೇಳಿದ್ದೆ, ಪ್ರತಿ PDF ಆದಮೇಲೆ ಜಮೀನಿಗೆ ಹೋಗಿ ಟೆಸ್ಟ್ ತಗೊಳ್ಳಿ. ಟೆಸ್ಟ್ ತಗೊಳ್ದಿದ್ರೆ ವೇಸ್ಟು, ನಾನು ಹೇಳಿಬಿಟ್ಟಿದ್ದೇನೆ ಮೊದಲೇ. ಬರೀ ಓದ್ತಾ ಇರೋವರಿಗೆ ಏನೂ ಉಪಯೋಗ ಇಲ್ಲ. ಮೊದಲೇ ಹೇಗೆ ಟೆಸ್ಟ್ ತಗೊಳ್ಳೋದು ಅನ್ನೋದು ವೀಡಿಯೋನೇ ಇದೆ, ಪ್ರಾಂಪ್ಟ್ ಇದೆ ಅದರ ಬಗ್ಗೆ. ಸೊ ಜಮೀನಿಗೆ ಹೋಗಿ ನೀವು ಯಾವ PDF ಓದಿದ್ದೀರೋ ಆ PDF ಅಪ್ಲೋಡ್ ಮಾಡಿ ಅಲ್ಲಿ ಪ್ರಾಂಪ್ಟ್ ಕೊಡಿ. ಅದು ಟೆಸ್ಟ್ ಕ್ವಶನ್ ರೆಡಿ ಮಾಡಿ ಕೊಡುತ್ತೆ, ಅದಕ್ಕೆ ಆನ್ಸರ್ ಮಾಡಿ. ಈ ರೀತಿ ಮಾಡಿದರೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಜ್ಞಾನಕ್ಕೋಸ್ಕರ ನೋಡ್ತೀರಿ ಅಂದರೆ ನೋಡಬಹುದು. ನಾವು ಎಕ್ಸಾಮ್ ಪಾಸ್ ಆಗದೆ ಬರೀ ಜ್ಞಾನ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅಲ್ವಾ. ನೆನಪಿರಲಿ,
ವಿಡಿಯೋ ಮುಂದುವರಿಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.